ಎಲ್ರಿಗೂ ನಮಸ್ಕಾರ. ಕ್ರಿಕ್ ಕಾರ್ನರ್ಗೆ ಸ್ವಾಗತ. ಆರ್ಸಿಬಿಯ ಮಾಜಿ ಆಟಗಾರ ಸಿರಾಜ್ರನ್ನ ಕಂಡ್ರೆ ಆರ್ಸಿಬಿ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಪ್ರೀತಿ. ಈ ನಿಮ್ಮ ಪ್ರೀತಿಯ ಆಟಗಾರ ಮೊಹಮ್ಮದ್ ಸಿರಾಜ್ಗೆ ಲವ್ ಆಗಿದೆಯಂತೆ. ಬಾಲಿವುಡ್ ಬೆಡಗಿಗೆ ಸಿರಾಜ್ ಸಾಹೇಬ್ರು ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಅಷ್ಟಕ್ಕೂ ಸಿರಾಜ್ ಮನಸ್ಸು ಕದ್ದ ಆ ಚಂದುಳ್ಳಿ ಚೆಲ್ವೆ ಯಾರು ಗೊತ್ತಾ? ಬಾಲಿವುಡ್ ಬೆಡಗಿ ಮಹಿರಾ ಶರ್ಮಾ. ಈ ಬಾರಿಯ ಐಪಿಎಲ್ ಮೆಗಾ ಹರಾಜಿನಲ್ಲಿ ಸಿರಾಜ್ಗೆ ಜಾಕ್ ಪಾಟ್ ಹೊಡಿತು. ಬರೋಬ್ಬರಿ 12.25 ಕೋಟಿಗೆ ಲಕ್ನೋ ತಂಡದ ಪಾಲಾದ್ರು. ಇದ್ರ ಬೆನ್ನಲ್ಲೇ ಈಗ ಸಿರಾಜ್ ಸಾಹೇಬ್ರು ಲವ್ ನಲ್ಲಿ ಬಿತ್ತಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸಿರಾಜ್ ಲವ್ ಸ್ಟೋರಿ ಸದ್ಯ ಬಾಲಿವುಡ್ ಅಂಗಳದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಟೀಮ್ ಇಂಡಿಯಾದ ವೇಗಿ ಬಾಲಿವುಡ್ ನ ಬ್ಯೂಟಿಗೆ ಕ್ಲೀನ್ ಬೌಲ್ಡ್ ಆಗಿದ್ದಾರೆ ಅನ್ನೋ ಸುದ್ದಿ ಬಿ ಟೌನ್ ನಲ್ಲಿ ಹರಿದಾಡ್ತಾ ಇದೆ. ಅಂದ್ಹಾಗೆ ಸಿರಾಜ್ ಜೊತೆಗೆ ತಳುಕೋ ಹಾಕೊಂಡಿರುವ ಬೆಡಗಿಯ ಹೆಸರು ನಾನು ಆಗ್ಲೇ ಹೇಳ್ದ ಹಾಗೆ ಮಾಹಿರಾ ಶರ್ಮಾ. ಹಾಗಾದ್ರೆ ಸಿರಾಜ್ ಹೃದಯ ಕದ್ದಿರುವ ಈ ಮಾಹಿರಾ ಶರ್ಮಾ ಯಾರು? ಈಕೆ ಹಿನ್ನೆಲೆ ಏನು ಅನ್ನೋದನ್ನ ಮೊದಲಿಗೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಹಿಂದಿ ಬಿಗ್ ಬಾಸ್ ನೋಡಿದ್ರೆ ಈ ಮಾಹಿರಾ ಶರ್ಮಾ ಯಾರು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಮಾಹಿರಾ ಶರ್ಮಾ ಮೂಲತಃ ಕಾಶ್ಮೀರದವರು. ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ನಾನು ಮೊದಲೇ ಹೇಳಿದಂತೆ ಹಿಂದಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಸ್ಪರ್ಧಿಯಾಗಿದ್ರು. ಇನ್ನು ಈ ಕಾಶ್ಮೀರಿ ಚೆಲುವೆ ಬಿಗ್ ಬಾಸ್ ಹೊರತಾಗಿ ನಾಗಿನ್ 3, ಕುಂಡಲಿ ಭಾಗ್ಯ, ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾದಂತಹ ಫೇಮಸ್ ಸೀರಿಯಲ್ಗಳಿಂದ ಮನೆ ಮಾತಾದವರು. ಸದ್ಯ ಪಂಜಾಬಿ ಹಾಗೂ ಹಿಂದಿಯ 50ಕ್ಕೂ ಹೆಚ್ಚು ಮ್ಯೂಸಿಕ್ ಆಲ್ಬಂಗಳಲ್ಲಿ ನಟಿಸಿದ್ದಾರೆ. ಬಿಗ್ ಬಾಸ್ ನಲ್ಲಿ ಮಾಹಿರಾ ದರ್ಬಾರ್ ಸಿಕ್ಕಾಪಟ್ಟೆ ಇತ್ತು. ಈ ಮಾಹಿರಾ ಬಿಗ್ ಬಾಸ್ ನಲ್ಲಿರ್ಬೇಕಾದ್ರೆ ಪಾರಸ್ ಛಾಬ್ರಾ ಜೊತೆ ಲವ್ ಅಲ್ಲಿ ಬಿದ್ದಿದ್ರು. ಇವರಿಬ್ಬರ ಲವ್ ಸ್ಟೋರಿ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಇವರಿಬ್ರು ಹಲವಾರು ಮ್ಯೂಸಿಕ್ ಆಲ್ಬಂಗಳಲ್ಲೂ ಕೂಡ ಒಟ್ಟಾಗಿ ನಟಿಸಿದ್ರು. ಆದ್ರೆ ಕಳೆದ ವರ್ಷ ಈ ಜೋಡಿ ಬ್ರೇಕಪ್ ಆಗಿತ್ತು. ಇನ್ನು ಮಾಹಿರಾ ಪಾರಸ್ ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನ್ಫಾಲೋ ಮಾಡೋ ಮೂಲಕ ನಾವಿಬ್ರು ಬೇರೆಯಾಗಿದ್ದೀವಿ ಅನ್ನೋದನ್ನ ತಿಳಿಸಿದ್ರು. ಇನ್ನು ಇವರಿಬ್ರು ಜೊತೆಗಿದ್ದ ಫೋಟೋಸ್ಗಳನ್ನ ಮಾಹಿರಾ ಡಿಲೀಟ್ ಕೂಡ ಮಾಡಿದ್ರು. ಇನ್ನು ಇದೇ ಮಾಹಿರಾ ಶರ್ಮಾ ಜೊತೆ ಆರ್ಸಿಬಿಯ ಮಾಜಿ ಆಟಗಾರ ಸಿರಾಜ್ ಹೆಸರು ಕೇಳಿ ಬರ್ತಾ ಇದೆ. ಕದ್ದು ಮುಚ್ಚಿ ಪಾರ್ಟಿ ಹಾಗೂ ಸುತ್ತಾಟ ಮಾಡಿ ಸಿಕ್ಕಾಕೊಂಡಿದ್ದಾರೆ. ಇದರ ಜೊತೆಗೆ ಕೆಲ ದಿನಗಳ ಹಿಂದೆ ಮಾಹಿರಾ ಶರ್ಮಾ ಬ್ಯಾಕ್ಲೆಸ್ ಪ್ಯಾಟರ್ನ್ ಇರುವಂತಹ ಟ್ರೆಡಿಷನಲ್ ಡ್ರೆಸ್ ಹಾಕಿದ ಕೆಲವೊಂದು ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಇದಕ್ಕೆ ಸಿರಾಜ್ ಲೈಕ್ ಕೂಡ ಮಾಡಿದ್ರು. ಲೈಕ್ ಮಾಡಿದ್ದು ಸಮಸ್ಯೆ ಅಲ್ಲ, ಆದ್ರೆ ಫ್ಯಾನ್ಸ್ ಇವರಿಬ್ಬರ ಬಗ್ಗೆ ಚರ್ಚೆ ಶುರು ಮಾಡ್ತಾ ಇದ್ದಂತೆ ಸಿರಾಜ್ ಅವರು ಅನ್ಲೈಕ್ ಮಾಡಿದ್ದಾರೆ. ಇಷ್ಟು ಸಿಕ್ಕಿದ ಮೇಲೆ ನಮ್ಮ ಟ್ರೋಲ್ ಹೈಕ್ಲು ಸುಮ್ಮನೆ ಬಿಡ್ತಾರಾ? ಚಾನ್ಸೇ ಇಲ್ಲ. ಈ ಲೈಕ್ ಮತ್ತೆ ಅನ್ಲೈಕ್ ಯಾಕಣ್ಣ ಅಂತ ಪ್ರಶ್ನೆ ಮಾಡಿದ್ರು. ಈ ಸೆಕೆಂಡ್ ಹ್ಯಾಂಡ್ ಬೇಕಿತ್ತಾ ಅಂತಾನು ಪ್ರಶ್ನೆ ಮಾಡಿದ್ರು. ಇದನ್ನ ನಾನ್ ಹೇಳ್ತಾ ಇರೋದಲ್ಲ, ಅಭಿಮಾನಿಗಳು ಹೇಳ್ತಾ ಇರೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ. ಆದ್ರೆ ಈ ಲವ್ ಗಾಸಿಪ್ ಬಗ್ಗೆ ಸದ್ಯ ಮೊಹಮ್ಮದ್ ಸಿರಾಜ್ ಆಗ್ಲಿ ಮಾಹಿರಾ ಶರ್ಮಾ ಆಗ್ಲಿ ತುಟ್ಟಿಕ್ ಪಿಟಿಕ್ ಅಂದಿಲ್ಲ. ಈ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಇದನ್ನ ಮೌನಂ ಸಮ್ಮತಿ ಲಕ್ಷಣಂ ಅನ್ಬೇಕಾ ಅಥವಾ ಗಾಸಿಪ್ ಅಂತ ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅನ್ಬೇಕು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಇನ್ನು ಇಂಡಿಯನ್ ಕ್ರಿಕೆಟ್ಗೂ ಬಾಲಿವುಡ್ಗೂ ಅದೇನೋ ಬಿಡಿಸಲಾಗದ ನಂಟು. ಇದು ನಿಮ್ಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಮನ್ಸೂರ್ ಅಲಿ ಖಾನ್ ಪಟೌಡಿ, ಶರ್ಮಿಳಾ ಠಾಕೂರ್ ರಿಂದ ಹಿಡಿದು ವಿರಾಟ್ ಕೊಹ್ಲಿ, ಅನುಷ್ಕಾ ಶರ್ಮಾ, ಕೆಎಲ್ ರಾಹುಲ್, ಆತಿಯಾ ಶೆಟ್ಟಿ ವರೆಗೆ ಬಾಲಿವುಡ್ಗೂ ಕ್ರಿಕೆಟ್ಗೂ ಸಂಬಂಧ ಬೆಸೆದ ಹಲವು ಜೋಡಿಗಳಿವೆ. ಇದೀಗ ಈ ಲಿಸ್ಟ್ಗೆ ಹೊಸ ಸೇರ್ಪಡೆಯಾಗೋ ದಿನ ಹತ್ತಿರ ಬಂದ ಹಾಗೆ ಕಾಣಿಸ್ತಾ ಇದೆ. ಟೀಮ್ ಇಂಡಿಯಾದ ಸೆನ್ಸೇಷನ್ ಮೊಹಮ್ಮದ್ ಸಿರಾಜ್ ಹೆಸರು ಈಗ ಬಾಲಿವುಡ್ ಅಂಗಳದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ನೋಡೋಣ ಈ ಜೋಡಿ ಕತೆ ಏನಾಗುತ್ತೆ ಅನ್ನೋದನ್ನ. ನೋಡ್ತಾ ಇರಿ ಕ್ರಿಕ್ ಕಾರ್ನರ್ ಕನ್ನಡ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.